ನಮಸ್ಕಾರ, ನಾನು ಆಯಿಷಾ ಮುಕಾಶಿ. ಇಂದು ನಮ್ಮ ಜೊತೆಗೆ ಆಟೋ ಚಾಲಕ ಸಂಘದ ಅಧ್ಯಕ್ಷರಾದ ಬಾಬಾ ಸಾಹೇಬ್ ಜಮಾದಾರ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ನಿನ್ನೆ ತಾಲೂಕಾ ಕಚೇರಿಯಲ್ಲಿ ನಮ್ಮ ತಹಶೀಲ್ದಾರ್ ಅವರಿಗೆ ಮನವಿ ಕೊಟ್ಟರು. ಇಂದು RTO ಆಫೀಸ್ಗೂ ಬಂದಿರುತ್ತಾರೆ. ಮತ್ತು ಆನಂತರ DYSP ಆಫೀಸ್ಗೂ ಅವರು ಅರ್ಜಿಗಳನ್ನು ಕೊಡಲು ಹೋಗ್ತಾರಂತೆ. ಅವರ ಸಮಸ್ಯೆಗಳೇನು ಮತ್ತು ಅದರ ಬಗ್ಗೆ ಸಮಗ್ರ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಬನ್ನಿ. ಸ್ಟಾಪ್. ನಮಸ್ಕಾರ ಸರ್. ನಮಸ್ಕಾರ ಸರ್, ತಾವು ನಿನ್ನೆ ತಹಸೀಲ್ದಾರ್ ಅವರಿಗೆ ಮನವಿ ಕೊಟ್ರಿ, ಇವತ್ತು RTO ಆಫೀಸಲ್ಲಿದ್ದೀರಿ, ಆಮೇಲೆ DYSP ಆಫೀಸ್ಗೂ ಹೋಗ್ತೀನಿ ಅಂತ ಹೇಳ್ತಾ ಇದ್ದೀರಿ. ತಮ್ಮ ಸಮಸ್ಯೆಗಳೇನು, ಅದರ ಬಗ್ಗೆ ನನಗೆ ಸ್ವಲ್ಪ ಸವಿಸ್ತಾರವಾಗಿ ಹೇಳ್ತೀರಾ? ಎಲ್ಲರಿಗೂ ನಮಸ್ಕಾರ. ಇದು ನಮ್ಮ ಬೇಡಿಕೆ ಹಲವಾರು ವರ್ಷಗಳಿಂದ ನಾವು ಪತ್ರಿಕೆಯಲ್ಲಿ ಕೂಡ ಮತ್ತು ಮನವಿಯನ್ನು ಕೊಡ್ತಾ ಬಂದಿದ್ದೀವಿ. ಆದರೂ ಸರ್ಕಾರ ನಮ್ಮ ಕಡೆ ಗಮನ ಹರಿಸ್ತಾ ಇಲ್ಲ. ಈಗ ನಾವು ಜಿಲ್ಲಾದ್ಯಂತ ಎಲ್ಲ ಪ್ರತಿಯೊಂದು ತಾಲೂಕಿನಲ್ಲಿ ನಾವು ಈ ಮನವಿಯನ್ನು ಕೊಡ್ತಾ ಇದ್ದೀವಿ. ನಮಗೆ ಸುಮಾರು ವರ್ಷಗಳಿಂದ, ಇದು 50-60 ವರ್ಷಗಳಿಂದ ನಮ್ಮ ಆಟೋ ಓಡಿಸ್ಲಿಕ್ಕೆ ನಮಗೆ ಪರ್ಮಿಟು ಬರೀ 7 ಕಿಲೋಮೀಟರ್ ಕೊಟ್ಟಿದ್ದಾರೆ. ಈಗ 50-60 ವರ್ಷಕ್ಕಿಂತ ಹಿಂದೆ ಯಾವುದು, ಈಗ ಯಾವುದು, ಈಗ ಯಾವ ಇಸ್ವಿ ನಡೀತಾ ಇದೆ, ಈ ಯಾವ ಮಾಡಲ್ ಬಂದಿದೆ, ಆದರೂ ಕೂಡ ನಮಗೆ ಇನ್ನೂ ತನಕ 7 ಕಿಲೋಮೀಟರ್ನಲ್ಲಿ ಓಡಿಸೋದು ನಮಗೆ ಸಾಧ್ಯ ಆಗ್ತಾ ಇಲ್ಲ. ಆದ ಕಾರಣ ಸರ್ಕಾರಕ್ಕೆ ನಾವು ಮನವಿ ಮಾಡ್ಕೋತಾ ಇದ್ದೀವಿ, ನಮ್ಮ ಈ ಬೇಡಿಕೆಯನ್ನು ನೀವು ಈಡೇರಿಸ್ಕೊಡಿ. ಯಾಕಂದರೆ ಈಗ ಈ ದಾಂಡೇಲಿಯನ್ನು ಟೂರಿಸಮ್ ಆಗಿದೆ, ಈಗ ಹೋಮ್ ಸ್ಟೇಗಳು, ರಿಸೋರ್ಟ್ಗಳು ಆಗಿದ್ದಾವೆ. ಇದು ಕಸ್ಟಮರಿಗೆ ನಮ್ಮ ಬಂದು ಈ ರಿಸೋರ್ಟ್ಗೆ ಹೋಗಬೇಕಂದ್ರೆ ನಮಗೆ ಆ ರಿಸೋರ್ಟ್ಗೆ ಹೋಗಲಿಕ್ಕೆ ಅದು 7 ಕಿಲೋಮೀಟರ್ ಜಾಸ್ತಿ ಇರುತ್ತೆ. ಆದ ಕಾರಣ ನಾವು ಅವರಿಗೆ 7 ಕಿಲೋಮೀಟರನ್ನು ಜಾಸ್ತಿ ಮಾಡಿ ಕೊಡಿ ಅಂತ ಸರ್ಕಾರದಲ್ಲಿ ವಿನಂತಿ ಮಾಡ್ಕೊಳ್ಳುತ್ತೀವಿ. ಹಾಗೂ ನಾವು DCಗೂ ಕೂಡ ಕಾರವಾರನಲ್ಲಿ ಹೋಗಿ DCಗೂ ಕೂಡ ಈ ಪ್ರೆಸ್ ಮೀಟ್ ಮಾಡಿ ಈ ಪತ್ರಿಕೆಯನ್ನು ಕೊಟ್ಟು ಬಂದಿದ್ದೀವಿ. ಹಾಗೆಯೇ ನಮ್ಮ ಈಗ ದಾಂಡೇಲಿಯಲ್ಲಿ ಹಾಗೂ ಜಿಲ್ಲಾದ್ಯಂತ ಎಲ್ಲ ಕಡೆ ಆಟೋಗಳ ಸಂಖ್ಯೆಯನ್ನು ಹವಳಿ ಜಾಸ್ತಿ ಆಗಿಬಿಟ್ಟಿದೆ. ಅದಕ್ಕೆ ನಿಲ್ಲಲಿಕ್ಕೆ ಅವಕಾಶ ಇಲ್ಲ. ನಿಲ್ಲಲಿಕ್ಕೆ ಸ್ಟ್ಯಾಂಡ್ಗಳು ತುಂಬಿ ಹೊರಗಡೆ ಆ ಕಡೆ ಈ ಕಡೆ ನಿಲ್ತಾ ಇದ್ದಾವೆ. ಹಾಗಾಗಿ ಕೆಲವೊಂದು ಕಡೆ ಟ್ರಾಫಿಕ್ ಆಗಿ ಆಕ್ಸಿಡೆಂಟ್ ಆಗ್ತಾ ಇದ್ದಾವೆ. ಅದಕ್ಕಾಗಿ ಪರ್ಮಿಟನ್ನು 5 ವರ್ಷವರೆಗೆ ಬಂದ್ ಮಾಡಬೇಕಂತ ನಾವು ಜಿಲ್ಲಾಧಿಕಾರಿಗಳಿಗೆ ಹಾಗೂ ನಮ್ಮ ಈ RTO ಕಚೇರಿ ಅಧಿಕಾರಿಗಳಿಗೆ ನಾವು ವಿನಂತಿ ಮಾಡಿಕೊಳ್ತಾ ಇದ್ದೀವಿ. ಅದಕ್ಕೆ ಈಗ ಮುಂದೆ ಬರುವ ದಿನಗಳಲ್ಲಿ ಹೀಗಾದರೆ ಮುಂದೆ ಅವಕಾಶ ಸಿಗೋದಿಲ್ಲ. ಅದಕ್ಕೆ ಬಹಳಷ್ಟು ಪರ್ಮಿಟ್ ಆಗಿಬಿಟ್ಟಿದ್ದಾವೆ. ಅದಕ್ಕೆ ತಾವು 5 ವರ್ಷ ತನಕ ಪರ್ಮಿಟನ್ನು ಬಂದ್ ಮಾಡಿಸಬೇಕು ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. विशेष आज दांडेली में ये चल रहा है कि इतने छोटी सिटी होते हुए भी, इतने छोटे गांव होते हुए भी यहाँ पे 5-5 सिटी बस चल रही सर. और इस 5-5 सिटी बस के अंदर हमारे इसके अंदर और अभी रैपिडो, मतलब जो 2 व्हीलर्स निकले हैं वो 2 व्हीलर्स 3 पॉइंट हो गए हैं. तीनों लोग के तीनों पॉइंट अपने पैसेंजर मार रहे हैं. तो हम क्या करें? हम इतने साल से गाड़ी चला रहे हैं. हम इतने गरीब ऑटो ड्राइवर्स आज कुछ धंधा नहीं बोल के तो आज हम रिक्शा खरीद करके हम लोग यहाँ पे रोजी रोटी कमा रहे. तो हम पेट पे हमारे जब आड़ आती है तो हमें पेट में आग पड़ के हमें आज ये हमने ये मुद्दा उठाया है. हमको जो 2 व्हीलर्स में जो भी सवारी जाते हैं बस स्टैंड में उतर करके हमको पूछते हैं कि भाई 2 व्हीलर्स किधर है. तो बताने के बाद में वो लोग 6 लोग 5-7 लोग आते, 2 खड़े थे, 2 बाइक आते, 3 लोग मिल के निकल जाते हैं. तो इसकी अगर जिसको कुछ भी एक्सीडेंट हो गया तो पीछे वाले को उसके अंदर क्या उसको बेनिफिट है? ये लोग अपने पब्लिक से इनकी जान के ऊपर खेल रहे हैं. इसलिए हमको ये पूरे राज्यांतर तो हुआ या हमारे डिस्ट्रिक्ट लेवल पूरे बंद होना चाहिए. इनके वजह से हमको बहुत तकलीफ है. आज ये 3 है और आगे चढ़ के और होने वाले हैं. इसलिए आपको माध्यम के वजह से हम रिक्वेस्ट करते हैं कि हमारी आवाज़ जो है आप सरकार तक के पहुंचा है और हमको हमना न्याय करके दिए. ನಾನು ಕ್ಷೇಮಾಭಿವೃದ್ಧಿ ಸಂಘದ ಆಟೋ ಚಾಲಕರ ಮಾಲೀಕರ ವೈಸ್ ಪ್ರೆಸಿಡೆಂಟ್ ದಾಸ್ ಯಾಕೋಬ್ ಇನ್ಕೊಂಡ ಮಾತಾಡೋದು. ವಿಷಯ ಏನಂತ ಹೇಳಿದರೆ, ನಮ್ಮದು ದಾಂಡೇಲಿ ಪ್ರವಾಸಿ ಉದ್ಯಮ ಇಲಾಖೆ ಆಗಿದ್ದ ಕಾರಣದಕ್ಕಾಗಿ ಹೋಮ್ ಸ್ಟೇ ರೆಸಾರ್ಟ್ಗಳು ಇಲ್ಲಿಂದ 25-30 ಕಿಲೋಮೀಟ್ರ್ ದೂರ ಆಗಿರುತ್ತದೆ. ಆದರೆ ಕಸ್ಟಮರ್ ಬಂದಿದ್ದವರಿಗೆ ನಾವು ಸಹಕರಿಸಲಿಕ್ಕೆ ಆಗುತ್ತಾ ಇಲ್ಲ. ಹಲವಾರು ವರ್ಷದಿಂದ ಬರೀ 7 ಕಿಲೋಮೀಟ್ರ್ ಮಾತ್ರ ಇದೆ. ಆಗ ನಮಗೆ ಅದು ಅಗತ್ಯವಾಗಿ ಇಲ್ಲಾಗಿತ್ತು, ಈಗ ಮಾತ್ರ ಅಗತ್ಯವಾಗಿದೆ. ಆದ ಕಾರಣದಕ್ಕಾಗಿ 50 ಕಿಲೋಮೀಟ್ರ್ ಅಷ್ಟು ದೂರ ನಮಗೆ ಪರ್ಮಿಟನ್ನು ಮಾಡಿಕೊಡಬೇಕು.
ಆದರೆ ನಮ್ಮ ಪ್ರತಿ ಕಸ್ಟಮರಿಗೆ ನಾವು ಯಾರಿಗೂ ನಾವೀಗ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕಾಗಿ ಬೈಕ್ ರೆಂಟಲ್ ಒಂದು 3 ಪಾಯಿಂಟ್ ಆಗಿದ್ದುಕೊಂಡು ಅದರಿಂದ ನಮ್ಮ ವ್ಯಾಪಾರಕ್ಕೆ ಧಕ್ಕೆ ಆಗಿದೆ. ಆಮೇಲೆ ಸಿಟಿ ಬಸ್ ಕೂಡ 5 ಬಸ್ ಆಗಿದೆ. ಅದರ ನಂತರ ಆಧಾರ್ ಕಾರ್ಡ್ ಕೂಡ ಆಗಿದ್ದ ಕಾರಣಕ್ಕಾಗಿ ನಾವು ಉಪಜೀವನ ಮಾಡೋದು ತುಂಬ ಕಷ್ಟವಾಗಿದೆ. ಆದ ಕಾರಣಕ್ಕಾಗಿ ಸರ್ಕಾರ ನಮಗೆಲ್ಲ ಗಮನಿಸಿ ನಮಗೆ ಆದಷ್ಟು ಬೇಗ 50 ಕಿಲೋಮೀಟ್ರ್ ದೂರ ಪರ್ಮಿಟನ್ನು ಮಾಡಿಕೊಡಬೇಕು. ಆಮೇಲೆ ಪರ್ಮಿಟನ್ನು 5 ವರ್ಷದ ಕಾಲಾವಕಾಶವಾಗಿ ಅದನ್ನು ತಡವಣಿಗೆ ಮಾಡಬೇಕು. ಯಾಕಂತ ಹೇಳಿದರೆ ಆಟೋ ನಿಲ್ಲಲಿಕ್ಕೆ ಕೂಡ ನಮ್ಮ ಪಾಯಿಂಟ್ಗಳು ಭಾಳ ಕಡಿಮೆ ಆಗಿದೆ, ಭಾಳ ಟ್ರಾಫಿಕ್ ಆಗ್ತಾಯಿದೆ. ದಯಮಾಡಿ ನಮ್ಮ ಮಾತುಗಳನ್ನು ನೀವು ಗಮನಕ್ಕೆ ತಗೊಂಡು ನಮ್ಮ ಕೋರಿಕೆಗಳನ್ನು ಈಡೇರಿಸಬೇಕಂತೇಳಿ ನಮ್ಮ ದಾಂಡೇಲಿಯ ಕ್ಷೇಮಾಭಿವೃದ್ಧಿ ಸಂಘದ ಆಟೋ ಚಾಲಕರ ಮಾಲಕರ ಅಧ್ಯಕ್ಷರು ಉಪಾಧ್ಯಕ್ಷರು 2 ಮಾತನ್ನು ಮಾತಾಡಿದ್ದಾರೆ. ತುಂಬ ಧನ್ಯವಾದಗಳು ಬಂದಿದ್ದಕ್ಕೆ. ನಾವು ಅವರಿಗೆ ಹೇಳ್ತಾ ಇದ್ದೇವೆ ಸ್ವಲ್ಪ ಸರಿ ಕರೀರಿ ಅಂತ. ಸರ್ ನಾವು ಈಗ ಎಲ್ಲ ಓದಾಗಲಿ ಈಗ ಆಲ್ರೆಡಿ ನಾವು DC ಆಫೀಸ್ಗೆ ಹೋಗಿದ್ದೀವಿ ಸರ್. ನಾವು ಈ ಮನವಿಯನ್ನು ನಾವು DC ಆಫೀಸ್ಗೆ ಕೊಟ್ಟು ಬಂದಿದ್ದೀವಿ. ಈಗ 30 ದಿವಸ ನಂತರ ಅವರು ನಮಗೆ ಕರೆಸಿ ಇನ್ನೂ ಮಾತಾಡಿಲ್ಲ ಇನ್ನು, ಆದರೆ 30 ದಿವಸ ಆಗಿಲ್ಲ, 17 ತಾರೀಕಿಗೆ 30 ದಿವಸ ಆಗುತ್ತೆ. ಅದಕ್ಕೆಲ್ಲ ಮುಷ್ಕರಿರುವುದು ಇದರಲ್ಲಿ ಇದೆ ಸರ್. ಬಟ್ ಇದು ಬರೀ ದಾಂಡೇಲಿದು ನಮ್ಗೆ ಸಂಬಂಧಪಟ್ಟಿದ್ದು ಅಷ್ಟೇ ನಿಮಗೆ ನಾನು ಓದಿ ಹೇಳ್ತೇನೆ. ಉಳಿದಿದ್ದು ನಿಮ್ಗೆ ನಾನು DC ಆಫೀಸ್ಗೆ ಕೊಟ್ಟಿದ್ದ ರೇಟು ನಿಮ್ಗೆ ಕೊಡ್ತೇನೆ. ಅನೇಕ ವರ್ಷಗಳಿಂದ ರಿಕ್ಷಾ ಪರ್ಮಿಟ್ ವ್ಯಾಪ್ತಿಯಲ್ಲಿ ನಗರ ಪ್ರಾದೇಶಿಕ 7 ಕಿಲೋಮೀಟರ್ ಹಾಗೂ ಗ್ರಾಮೀಣ ಪ್ರದೇಶದಲ್ಲಿ 3 ಕಿಲೋಮೀಟರ್ವರೆಗೆ ಆಟೋ ಸಂಚರಿಸಲು ಪರವಾನಗಿ ನೀಡಿದ್ದು ಇರುತ್ತದೆ. ಇದರಿಂದ ಜಿಲ್ಲೆಯ ಆಟೋ ವರ್ಗಕ್ಕೆ ಬಹಳಷ್ಟು ತೊಂದರೆ ಉಂಟಾಗುತ್ತಿದ್ದು, ಹಳೆಯಾಳ, ದಾಂಡೇಲಿ, ಜೋಲ್ಡಾ, ರಾಮನಗರ್ ಈ ಭಾಗದ ರಿಕ್ಷಾ ಚಾಲಕರ ವಾಹನ ಪರವಾನಗಿ ನಿರೀಕ್ಷಣೆ ಹೋಗುವ ಪ್ರಾದೇಶಿಕ ಸಾರಿಗೆ ಕಚೇರಿ ಹಾಗೂ ಆಟೋ ಶೋರೂಮ್ಗಳಲ್ಲಿ ಹೋಗುವ 100 ಕಿಲೋಮೀಟರ್ಗಿಂತ ಹೆಚ್ಚು ದೂರದಲ್ಲಿ ಇವೆ. ಹಾಗೂ ಈ ರೀತಿಯಲ್ಲಿ ಸಮಸ್ಯೆಗಳು ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿಯೂ ಇದ್ದು, ಇಂತಹ ಸಂದರ್ಭದಲ್ಲಿ ಏನಾದರೂ ಅಪಘಾತ ಆದರೆ ಯಾರು ಹೊಣೆ ಎನ್ನುವ ಪ್ರಶ್ನೆ ಉದ್ಭವವಾಗಿದೆ. ಹೆಚ್ಚುವೇ ಇದ್ದಂತೆ ನಮ್ಮ ಜಿಲ್ಲೆಗೂ ಕೂಡ ಹಾಗೂ ದಾಂಡೇಲಿಯೂ ಕೂಡ ನಗರ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ ಕನಿಷ್ಠ 50 ಕಿಲೋಮೀಟರ್ವರೆಗೆ ಹೆಚ್ಚಿಸಲು ಕ್ರಮ ಕೈಗೊಳ್ಳುವುದು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕೆಲವು ತಾಲೂಕುಗಳಲ್ಲಿ ಬಾಡಿಗೆ ಹೊಡೆಯುತ್ತಿರುವ ರ್ಯಾಪಿಡೋ ಬೈಕ್ ಸಂಖ್ಯೆ ಹೆಚ್ಚಾಗಿದ್ದು, ದಾಂಡೇಲಿಯೂ ಕೂಡ ಬೈಕ್ಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದು, ಇದರಿಂದ ಆಟೋ ರಿಕ್ಷಾ ವರ್ಗವರಿಗೆ ಬಹಳಷ್ಟು ತೊಂದರೆಯಾಗುತ್ತಿದ್ದು, ಪ್ರಯಾಣಿಕರಿಗೆ ಸುರಕ್ಷತೆ ಇಲ್ಲದ ಬೈಕ್ಗಳನ್ನು ಓಡಿಸಲು ಇನ್ನು ಮುಂದೆ ಜಿಲ್ಲೆಯ ಯಾವುದೇ ತಾಲೂಕಿನಲ್ಲಿ ರಾಜ್ಯ ಸರ್ಕಾರ ಹಾಗೂ ಅಧಿಕಾರಿಗಳು ಪರವಾನಗಿಯನ್ನು ನೀಡಬಾರದು ಹಾಗೂ ಈಗ ನೀಡುವ ರ್ಯಾಪಿಡೋ ಬೈಕ್ಗಳ ಪರವಾನಗಿಯನ್ನು ಹಿಂಪಡೆಯಬೇಕು. ಈ ಮೇಲಿನ ಸಮಸ್ಯೆಗಳನ್ನು ತಾವುಗಳು ಗಂಭೀರವಾಗಿ ಪರಿಗಣಿಸಿ ಸಂಬಂಧಪಟ್ಟ ಇಲಾಖೆ ಹಾಗೂ ಸರ್ಕಾರದ ಗಮನಕ್ಕೆ ತಂದು ಇದರ ಜಿಲ್ಲೆಯಲ್ಲಿ ಕಾನೂನಿನ ಮೂಲಕ ಬದಲಾವಣೆ ತಂದಂತೆ ನಮ್ಮ ಜಿಲ್ಲೆಯೂ ಕೂಡ ಈ ಸಮಸ್ಯೆಗಳನ್ನು 15 ದಿವಸಗಳ ಬಗೆಹರಿಸಿಕೊಂಡು ಕ್ರಮವನ್ನು ಕೈಗೊಂಡು ಆಟೋ ವರ್ಗಕ್ಕೆ ನ್ಯಾಯವನ್ನು ಕೊಡಿಸಬೇಕಾಗಿ ತಮ್ಮಲ್ಲಿ ಗೌರವಪೂರ್ವಕ ಜಿಲ್ಲೆಯೂ ಹಾಗೂ ದಾಂಡೇಲಿಯೋ ತಾಲೂಕಾ ವ್ಯಾಪ್ತಿಯ ಎಲ್ಲ ಆಟೋ ವರ್ಗದ ಪರವಾನಗಿ ವಿನಂತಿಸಿಕೊಳ್ಳುತ್ತೇನೆ. ಇದು ಸರ ಈ ನಮ್ಮ ಮಾನ್ಯ DC ಸಾಹೇಬ್ ಕೊಟ್ಟು ಬಂದಿದ್ದು ಬಂದಿದೆ, ನಿನ್ನೆ ಬಂದಿದೆ. ಅದನ್ನು ನೀವು ಫೋನ್ ಮಾಡಿದಾಗ ಇಲ್ಲ ಅಂತ ಹೇಳಿತು. ಈ ಇಬ್ಬರು ಯಾವುದೇ ರ್ಯಾಪಿಡೋ ಇಲ್ಲ ಪರ್ಮಿಷನ್. ಹಾಂ, ರ್ಯಾಪಿಡೋ ಯಾವುದೂ ಇಲ್ಲ. ಅದು ಈಗ ರೆಂಟ್ನಲ್ಲಿ ರೆಂಟ್ ಬೈಕ್ ಇದೆ. ಹಾಂ, ರೆಂಟ್ ಬೈಕು ಇದು ಇಲ್ಲ. ರ್ಯಾಪಿಡೋ ಅಂದರೆ ರ್ಯಾಪಿಡೋ ಇಲ್ಲ. ಅದು ರೆಂಟ್ ಬೈಕ್ ಇದೆಯಲ್ಲ ಸರ್, ಅದು ರೆಂಟ್ ಬೈಕ್ ಯಾವುದು ಅಧಿಕಾರದಲ್ಲಿ ಕೊಡ್ತಾರೆ ಅಸಲು ನಮ್ಗೆ ಬೇಕು. ನಾವು ಕೊಡೋಂಗಿಲ್ಲ, ಅದು ಕೇಂದ್ರ ಕಚೇರಿಯಿಂದ ಜಾರಿಯಾಗಿರುತ್ತೆ. ಹಾಂ, ಅದು ಕೇಸ್ 65 ಇದೆಯಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ನಂಬರ್ ರಿಜಿಸ್ಟರ್ ಆಗಿರ್ತಾವೆ, ನೋಡೋಣ. ಅದು ನೀವು ನಂಬರ್ ಏನೋ ನಿಮ್ಮ ಅಧ್ಯಕ್ಷರು ಕೊಡ್ತೀನಿ ಕೊಡಲಿಲ್ಲ ನನಗೆ. ಇಲ್ಲ ಇದೆ ಸರ್, ಅದು ನೋಡೋಣ, ಕ್ರಾಸ್ ಚೆಕ್ ಯಾವ ಈಗ ಕೊಟ್ಟಿದ್ದಾರೆ. K03 ಇದೆ ಮತ್ತು K65 ಇದೆ, K47 ಇದೆ, ಇಂಥವು ಗಾಡಿ ಇದಾವೆ. ನಿಮ್ಮ ಹತ್ರ ಲಿಸ್ಟ್ ಇದೆ ಅಂತೇಳಿ ನಿಮ್ಮ ಅಧ್ಯಕ್ಷರು ಹೇಳಿದ್ರು ನನಗೆ ಫೋನಲ್ಲಿ. ಅದು ಕೊಡಿ, ಕ್ರಾಸ್ ಚೆಕ್ ಮಾಡೋಣ. ಆಯ್ತು ಸರ್, ಬಂದಿದ್ದಕ್ಕೆ ತುಂಬ ಖುಷಿ ಆಯಿತು. ನಾವು ಸ್ವಲ್ಪ ಇದು ಮೇಲೆ ಎಲ್ಲರಿಗೂ ನಮಸ್ಕಾರ. ನಾವು ಈಗ ಶಾಂತಿಯುತವಾಗಿ ನಮ್ಮ ಮಾನ್ಯ
ತಹಸೀಲ್ದಾರ್ ಸಾಹೇಬ್ಗೆ ಕೂಡ ನಿನ್ನೆ ಮನವಿಯನ್ನು ಕೊಟ್ಟು ಬಂದಿದ್ದೀವಿ. ಹಾಗೆಯೇ ಇವತ್ತು ನಮ್ಮ ಸಾರಿಗೆ ಇಲಾಖೆಯವರಿಗೆ RTO ಸಾಹೇಬರಿಗೂ ಕೂಡ ಇವತ್ತು ನಾವು ಶಾಂತಿಪೂರ್ವಕವಾಗಿ ಮನವಿಯನ್ನು ಕೊಟ್ಟು ಬಂದಿದ್ದೀವಿ. ಹಾಗೆಯೇ ನಮ್ಮ ದಾಂಡೇಲಿಯ DYSP ಸಾಹೇಬರಿಗೂ ಕೂಡ ಇವತ್ತು ಈ ಮನವಿಯನ್ನು ನೀಡಿ ನಾವು ಶಾಂತಿಯುತವಾಗಿ ನಮಗೆ ಇವರು ನಮ್ಮ ಮನವೊಲಿಕೆಯಿಂದ ಈ ಮುಂದಿನ ನನ್ನ ಕೈಯಲ್ಲಿಂದ ಏನಾಗುತ್ತೆ ಅದು ಅಷ್ಟು ಸಹಾಯ ಮಾಡ್ತೇನೆ ಅಂತ ನಮಗೆ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ. ಹಾಗೆ ಅವರಿಗೆ ಇದೆಲ್ಲ ಮನವಿಯನ್ನು ನಾವು ಎಲ್ಲರೂ ಶಾಂತಿಯುತವಾಗಿ ಕೊಟ್ಟಿದ್ದೀವಿ. ಇವರಿಗೂ ಕೂಡ ನಾವು ತುಂಬ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ.